ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ನಂಜನಗೂಡಿನ ಶ್ರೀಕಂಠೇಶ್ವರ ಅಥವಾ ನಂಜುಂಡೇಶ್ವರ ದೇವಸ್ಥಾನದ ರಮಣೀಯ ನೋಟ. ಹಿಂದೂ ತೀರ್ಥಕ್ಷೇತ್ರವಾದ ಶ್ರೀಕಂಠೇಶ್ವರ ದೇವಾಲಯವು ಕಪಿಲಾ ನದಿಯ ಬಲದಂಡೆಯಲ್ಲಿದೆ. ಇದು ಕಾವೇರಿ ನದಿಯ ಉಪನದಿಯಾಗಿದ್ದು, ಕಪಿಲಾ ನದಿಯನ್ನು ಕಬಿನಿ ನದಿ ಎಂತಲೂ ಸಹ ಕರೆಯುತ್ತಾರೆ. ಕಬಿನಿ ಜಲಾಶಯದ ಹಿನ್ನೀರು ವನ್ಯಜೀವಿಗಳಿಂದ ಸಮೃದ್ಧವಾಗಿದೆ. ಈ ದೇವಾಲಯವು 9 ಅಂತಸ್ತಿನ 120 ಅಡಿ ಎತ್ತರದ ದೇವಾಲಯವಾಗಿದ್ದು, ಇದರ ಗೋಪುರ ಮತ್ತು ಅದರ ವಿಸ್ತಾರವಾದ ಹೊರಭಾಗವನ್ನ ಮೈಸೂರು ರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರ ರಾಣಿ ದೇವರಾಜಮಣ್ಣಿ ನಿರ್ಮಿಸಿದ್ದಾರೆ. ಶಿವಪುರಾಣದಲ್ಲಿ ನಂಜನಗೂಡನ್ನ ಶ್ರೀ ಗರಲಪುರಿ ಎಂದೂ ಸಹ ಉಲ್ಲೇಖಿಸಲಾಗಿದೆ. ನಾರದ ಮುನಿಯು ಈ ಸ್ಥಳವನ್ನ ಪಾಪ ವಿನಾಶಿನಿ ಎಂದು ಉಲ್ಲೇಖಿಸಿದ್ದಾರೆ. ಪವಿತ್ರ ಕಬಿನಿ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಪ್ರತಿಯೊಬ್ಬ ಮನುಷ್ಯನು ನಂಜನಗೂಡಿನ ಶ್ರೀಕಂಠೇಶ್ವರನನ್ನ ಪ್ರಾರ್ಥಿಸುವ ಮೂಲಕ ಪಾಪಗಳಿಂದ ಮುಕ್ತಿ ಹೊಂದುತ್ತಾನೆ ಮತ್ತು ದೇವರ ಆಶೀರ್ವಾದವನ್ನ ಪಡೆಯುತ್ತಾನೆ. ಬೃಹತ್ ಶ್ರೀಕಂಠೇಶ್ವರ ದೇವಸ್ಥಾನವನ್ನ ಸುಮಾರು 11-12ನೇ ಶತಮಾನದಲ್ಲಿ ಚೋಳ ರಾಜರು ನಿರ್ಮಿಸಿದರು. ಆನಂತರದಲ್ಲಿ ಹೊಯ್ಸಳರು ಅದನ್ನ ನವೀಕರಣ ಮಾಡ್ತಾರೆ. ತದನಂತರ ಮೈಸೂರಿನ ರಾಜರು ಇದನ್ನ ಜೀರ್ಣೋದ್ಧಾರ ಮಾಡಿದರು. ಇಲ್ಲಿ ಪ್ರತಿ ವರ್ಷ 2 ಬಾರಿ ರಥೋತ್ಸವವನ್ನ ನಡೆಸಲಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 1:30 ತನಕ ಹಾಗೂ ಸಂಜೆ 4ರಿಂದ ರಾತ್ರಿ 9ರವರೆಗೆ. ಭಾನುವಾರ ಮತ್ತು ವಿಶೇಷ ದಿನಗಳಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10ರವರೆಗೆ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದೆ. ಇದು ಮೈಸೂರಿನಿಂದ ಸುಮಾರು 27 ಕಿಲೋಮೀಟರ್ ದೂರದಲ್ಲಿದೆ. ಇದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವಂತಹ ದೇವಾಲಯವಾಗಿದೆ. ಈ ದೇವಾಲಯವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕ್ಕೆ ಉತ್ತಮವಾದಂತಹ ಉದಾಹರಣೆಯಾಗಿದೆ. ಲಿಂಗದ ರೂಪದಲ್ಲಿರುವ ಶಿವನೇ ಪ್ರಧಾನ ದೇವತೆ. ಅವನು ಈಶಾನ್ಯ ದಿಕ್ಕಿಗೆ ಮುಖ ಮಾಡುತ್ತಾನೆ. ಅವರ ವಾಹನದ ನಂದಿ ಕೂಡ ಈಶಾನ್ಯ ದಿಕ್ಕಿನಲ್ಲಿದೆ. ಈ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಕೂಡ ಇದೆ. ಈ ದಿನ ನಾವು ರುಚಿಕರವಾದ ಸಿಹಿಯಾದ ಪಾಯಸ, ಅನ್ನ ಸಾಂಬಾರ್, ಮೊಸರನ್ನ ಭಕ್ತಾದಿಗಳು ಸೊಗಸಾಗಿ ಸವಿದಂತಹ ನೋಟವನ್ನ ಇಲ್ಲಿ ನೋಡಬಹುದು. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.